ಪಾಂಡವಪುರ ತಾಲೂಕಿನ ಕೆ ಬೆಟ್ಟಳ ಶ್ರೀ ಲಕ್ಷ್ಮೀದೇವಿ ಹಬ್ಬದ ಅಂಗವಾಗಿ ಪಾಂಡವಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ವಿದ್ಯಾರ್ಥಿಗಳು ತಾಲೂಕಿನ ಸಂಬನಹಳ್ಳಿ ಗ್ರಾಮದ ದೇವಸ್ಥಾನ ಹಾಗೂ ಗ್ರಾಮದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶ್ರಮದಾನ ಮಾಡಿ ಪರಿಸರ ಸ್ವಚ್ಛತೆ ಬಗ್ಗೆ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶ್ರಮದಾನ ಮಾಡಿದ ಶಿಬಿರಾರ್ಥಿಗಳು ದೇವಸ್ಥಾನದ ಬಳಿ ಬೆಳೆದಿದ್ದ ಗಿಡಗಂಟಿಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿದರು. ಅಲ್ಲದೆ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಿದರು. ಈ ವೇಳೆ ಸಂಬನಹಳ್ಳಿ ಗ್ರಾಮದ ಯುವ ಮುಖಂಡ ಮಂಜುನಾಥ್, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಧುಸೂದನ್, NSS ಅಧಿಕಾರಿ ಶಂಕರ್, ಉಪನ್ಯಾಸಕರಾದ ರವಿಕುಮಾರ್, ಶ್ರೀನಿವಾಸ್, ಪುಟ್ಟರಾಮೇಗೌಡ, ಚಂದ್ರು, ಚೈತ್ರ ಹಾಗೂ ಶಿಬಿರಾರ್ಥಿಗಳು ಸೇರಿದಂತೆ ಇತರರಿದ್ದರು. ಏನು ಉದ್ದೇಶಕ್ಕೆ ಇಲ್ಲಿ ಸ್ವಚ್ಛತೆ ಮಾಡ್ತಿರೋದು ಹೇಳಿ ಡೀಟೇಲ್ ಆಗಿ. ಯಾವ ಊರಲ್ಲಿ ಏನು ಹಬ್ಬ ಇತ್ತು? ನೀನೇ ಮಾತಾಡಿ ಜನರಲ್ ಆಗಿ ಮಾತಾಡ್ರ ಶಂಕರ್ ಸರ್ ಮೇಡಮ್ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕವರ್ ಆಯ್ತು ಎಲ್ಲ ಬಂದ್ಬಿಡಿ ಇಲ್ಲಿಗೆ ಕವರ್ ಆಯ್ತದೆ ಚೆನ್ನಾಗಿ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಶಂಭುನಹಳ್ಳಿ ಮಂಜುನಾಥ್ ಅಂತೇಳಿ. ಈ ದಿನ ನಮ್ಮ ಗ್ರಾಮಕ್ಕೆ ನಮ್ಮ ಪಾಂಡವಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಒಂದು ದಿನದ ವಿಶೇಷ ಶಿಬಿರವನ್ನು ನಮ್ಮ ಗ್ರಾಮದಲ್ಲಿ ನಮ್ಮ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಶ್ರಮದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶ್ರಮದಾನ ಶಿಬಿರಕ್ಕೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶಿಬಿರಾರ್ಥಿಗಳು, ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳು ಇದನ್ನು ಬಂದು ನಮ್ಮ ಗ್ರಾಮ ನೈರ್ಮಲೀಕರಣವನ್ನು ಯಾವ ರೀತಿ ಹೋಗಲಾಡಿಸಬೇಕು ಅಂತೇಳಿ ಜನರಲ್ಲಿ ಅರಿವನ್ನು ಮೂಡಿಸಿ ಒಂದಷ್ಟು ಸ್ವಚ್ಛತಾ ಕಾರ್ಯವನ್ನು ನಮ್ಮ ಶಿಬಿರಾರ್ಥಿಗಳು ನಮ್ಮ ಗ್ರಾಮದಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಶ್ರಮದಾನದಿಂದ ಸಾರ್ವಜನಿಕರಿಗೆ ಯಾವ ರೀತಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಸ್ವಚ್ಛತೆಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಜೊತೆಗೆ ಶಿಬಿರಾರ್ಥಿಗಳು ಈ ರೀತಿಯ ಶಿಬಿರಗಳನ್ನು ಭಾಗವಹಿಸೋದ್ರಿಂದ ಅವರ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳು ಹೊರಹಾಕಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆಯಾಗಿದೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದ ಒಂದು ಉದ್ದೇಶವನ್ನು ತಿಳ್ಕೊಂಡು, ಅದರಲ್ಲೂ ಬಹುಪಾಲು ಹೆಣ್ಣುಮಕ್ಕಳು ಇದನ್ನು ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಭಾಳ ಸಂತಸವನ್ನು ತಂದಿದೆ. ಯಾಕಂದರೆ ಇವತ್ತು ಎಷ್ಟೋ ಜನ ತಾಯಂದಿರು ತಮ್ಮ ಮಕ್ಕಳನ್ನು ಮನೆಯಿಂದ ಹೊರಗಡೆಗೆ ಕಳಿಸದೇ ಇರತಕ್ಕಂಥ ದಿನಗಳಲ್ಲಿ ಇವತ್ತು ಎಲ್ಲ ಮಹಿಳಾ ಶಿಬಿರಾರ್ಥಿಗಳು ನಮ್ಮ ಗ್ರಾಮಕ್ಕೆ ಬಂದು ಸ್ವಚ್ಛತಾ ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಂಭುನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳಿಗೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಧುಸೂದನ್ ಸರ್ ಅವರಿಗೆ ಹಾಗೂ ಈ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ ಶಂಕರ್ ಸರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರವಿಕುಮಾರ್ ಸರ್ ಆಗ್ಬೋದು, ಶ್ರೀನಿವಾಸ್ ಸರ್ ಆಗ್ಬೋದು, ಪುಟ್ಟರಾಮೇಗೌಡರು ಆಗ್ಬೋದು, ಚಂದ್ರು ಸರ್ ಆಗ್ಬೋದು, ನಮ್ಮ ಚೈತ್ರ ಮೇಡಮ್ ಆಗ್ಬೋದು, ಹೀಗೆ ಇನ್ನೂ ಹಲವಾರು ಪ್ರಾಧ್ಯಾಪಕರು ಇಲ್ಲಿ ಬಂದು ನಮ್ಮೊಟ್ಟಿಗೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ದಿನದ ವಿಶೇಷ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರವನ್ನು ಹಮ್ಮಿಕೊಂಡು ಭಾಳ ಉತ್ತಮವಾದ ಕೆಲಸವನ್ನು ಇವರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಗ್ರಾಮದ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಿದ್ದೇನೆ. ಧನ್ಯವಾದಗಳು. ನಾವು
ಸರ್ಕಾರಿ ಪ್ರಥಮ ದರ್ಜೆ. ನನ್ನ ಹೆಸರು ಭವಿತಾ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ ಬಂದಿದ್ದೀನಿ. ಇವತ್ತು ಶಂಭುನಳ್ಳಿಯಲ್ಲಿ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಲ್ಲಿ ಸ್ವಚ್ಛತೆ ಮಾಡುತ್ತಿದ್ದೇವೆ. ನಾವು GFGC ಪಾಂಡವಪುರ ಪ್ರಥಮ ದರ್ಜೆ ಕಾಲೇಜಿಂದ ಬಂದಿದ್ದೀವಿ. ಇವತ್ತು ವಾರಾಂತ್ಯ ಶಿಬಿರ, ವಿಶೇಷ ಶಿಬಿರವನ್ನು ಶಂಭುನಳ್ಳಿಗೆ ಇಟ್ಕೊಂಡಿದ್ವಿ. ಇಲ್ಲಿ ಬಂದು ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಅಂತ ಬಂದಿದ್ದೀವಿ. ತುಂಬ ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಮಾಡಲು ಮತ್ತು ಇಲ್ಲಿ ಬೇಲಿಗಳೆಲ್ಲ ಕಿತ್ತಾಕು ಕಿತ್ತಾಕ್ಬಿಟ್ಟು ಸ್ವಚ್ಛತೆ ಮಾಡಿಬಿಟ್ಟು ಇವಾಗ ಕೂತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ HS, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ. ಈ ನಮ್ಮ ಕಾಲೇಜಿನಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ಶಿಬಿರಾರ್ಥಿಗಳನ್ನು ಒಂದು ದಿನದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಶಂಭುನಹಳ್ಳಿಗೆ ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಈಗ ದೇವಸ್ಥಾನ ಮತ್ತು ಊರಿನ ಒಳಗಡೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಶುಚಿತ್ವದ ಬಗ್ಗೆ ಮತ್ತು ನೈರ್ಮಲ್ಯದ ಬಗ್ಗೆ ಎಲ್ಲ ಅರಿವನ್ನು ಮೂಡಿಸಿ, ಜೊತೆಗೆ ಇಲ್ಲಿ ಕೆಲಸನ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅವರೆಲ್ಲರಿಗೂ ನಾನು ಕಾಲೇಜಿನ ಪ್ರಾಂಶುಪಾಲರಾಗಿ ಬಹಳ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಜೊತೆ ಇಲ್ಲಿ ನಿಂತ್ಕೊಂಡು ಶಂಭುನಹಳ್ಳಿ ಮಂಜುನಾಥ್ರವರು ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಕಾಲೇಜಿನಿಂದ ಈ ವಿದ್ಯಾರ್ಥಿಗಳನ್ನು, ಶಿಬಿರಾರ್ಥಿಗಳನ್ನು ನೋಡಿಕೊಳ್ಳೋದಕ್ಕೋಸ್ಕರ ನಮ್ಮ ಅಧ್ಯಾಪಕ ವೃಂದದವರೆಲ್ಲರೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೀನಿ. ಸೊ ಇದೊಂದು ಯಶಸ್ವಿಯಾದ ಕಾರ್ಯಕ್ರಮವಾಗಿರುತ್ತೆ. ಇನ್ನು ಮುಂದೆನೂ ಕೂಡ ನಾವು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶುಚಿತ್ವದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸನ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ.